ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದು ಮಹಾನಾರಾಯಣ ಉಪನಿಷತ್ತಿನ ಮಾತು. ಇಲ್ಲಿ ವಿಷ್ಣು ನಾರಾಯಣ ಅಂತ ಹೀಗೆ ಇವೆರಡೂ ಶಬ್ದಗಳನ್ನ ಒಬ್ಬನಲ್ಲೇ ಪ್ರಯೋಗ ಮಾಡಿರೋದ್ರಿಂದ ವಿಷ್ಣು ಶಬ್ದವಾಚ್ಯನಾದವನು ನಾರಾಯಣ ಶಬ್ದವಾಚ್ಯನಾದವನು ಒಬ್ಬನೇ ಅಂತ ಹೀಗೆ ಗೊತ್ತಾಗ್ತದೆ ಅನ್ನೋದನ್ನ ಉಲ್ಲೇಖಿಸಿದ್ದಾರೆ. ಯದಿ ವಿಷ್ಣು ಶಬ್ದಾತ್ ಸಯೇವ ಅತ್ರ ಉಕ್ತಂ ಬ್ರಹ್ಮ ತರ್ಹಿ ತನ್ನೋ ರುದ್ರಃ ಇತ್ಯಾದಿ ಇತರವಾಚಕ ಶಬ್ದ ಸದ್ಭಾವಾತ್ ತೇಷಾಮಪಿ ಮುಖ್ಯ ಬ್ರಹ್ಮತ್ವಂ ಪ್ರಾಪ್ತಂ ಇತ್ಯತಃ. ಅದಕ್ಕೆ ಮತ್ತೊಂದು ಪ್ರಶ್ನೆ ಮಾಡ್ತಾರೆ ಪೂರ್ವಪಕ್ಷದವರು. ವಿಷ್ಣು ಶಬ್ದ ಇರೋದ್ರಿಂದ ಮಹಾನಾರಾಯಣ ಉಪನಿಷತ್ತು ಮೊದಲಾದ ಕಡೆ ವಿಷ್ಣು ಶಬ್ದ ಇರೋದ್ರಿಂದ ಆ ವಿಷ್ಣು ಶಬ್ದವಾಚ್ಯನಾದ ವಿಷ್ಣುವೇ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬಲ್ಲಿ ಹೇಳಲ್ಪಟ್ಟ ಬ್ರಹ್ಮ ಅಂತ ನೀವು ತತ್ವವಾದಿಗಳು ಅಭಿಪ್ರಾಯ ಪಡೋದಾದರೆ, ತರ್ಹಿ ಆ ಪಕ್ಷದಲ್ಲಿ ತನ್ನೋ ರುದ್ರ, ನೀವು ಅದನ್ನು ಮಹಾನಾರಾಯಣ ಉಪನಿಷತ್ತಿನಲ್ಲಿ ಕೆಲವು ಬೇರೆ ಮಾತುಗಳಿದೆ. ತನ್ನೋ ರುದ್ರ ಪ್ರಚೋದಯಾತ್, ತನ್ನೋ ದಂತಿ ಪ್ರಚೋದಯಾತ್ ಗಣಪತಿ ಬಗ್ಗೆ ಇದೆ, ತನ್ನೋ ದುರ್ಗಿ ಪ್ರಚೋದಯಾತ್ ಅಂತ ದುರ್ಗಾದೇವಿ ಬಗ್ಗೆ ಇದೆ. ಹೀಗೆಲ್ಲ ಬಂದಿರೋದ್ರಿಂದ ಇತರ ವಾಚಕ ಶಬ್ದ ಸದ್ಭಾವಾತ್, ವಿಷ್ಣುವಿಗಿಂತ ಭಿನ್ನರಾದ ಇದರನ್ನ ಹೇಳುವ ಶಬ್ದಗಳಿರೋದ್ರಿಂದ ತೇಷಾಮಪಿ ಆ ದೇವತೆಗಳು ಕೂಡ ಮುಖ್ಯ ಬ್ರಹ್ಮರು ಅಂತ ಆಗಬೇಕಾದೀತಲ್ಲ, ಯಾಕಾಗೋದಿಲ್ಲ? ನಿಮಗೆ ಬೇಕಾದಂತೆ ಮಾತ್ರ ಯಾಕಾಗ್ತದೆ? ಇತ್ಯತಃ. ಅದಕ್ಕೆ ನಚ ಇತರೇಶಾಂ, ಇತರ ದೇವತೆಗಳು ಯಾರು ಕೂಡ ಬ್ರಹ್ಮರಾಗೋದಿಲ್ಲ. ಯಾಕೆ? ಕುತೋ ನೇತರೇಶಾಂ ಮುಖ್ಯ ಬ್ರಹ್ಮತ್ವ ಪ್ರಾಪ್ತಿ. ಇತರರಿಗೆ ಮುಖ್ಯ ಬ್ರಹ್ಮತ್ವ ಯಾಕಿಲ್ಲ ಅಂದರೆ, ಅವ್ರನ್ನ ಹೇಳುವಂಥ ಎಲ್ಲ ಶಬ್ದಗಳು ಕೂಡ ಈ ಪರಮಾತ್ಮನನ್ನೇ ಹೇಳ್ತವೆ. ಇತರ ಶಬ್ದಾತ್ ಪ್ರಾಪ್ತಿ, ಇತರ ಶಬ್ದಗಳಿಂದ ಇತರ ಶಬ್ದಗಳು ಇರುವುದರಿಂದ ಅವ್ರು ಯಾರಿಗೂ ಬ್ರಹ್ಮತ್ವ ಸಿಗೋದಿಲ್ಲ. ಚೇತ್ ತತ್ತತ್ ಪ್ರಾಪಕ ಶಬ್ದಾನ, ಅವರನ್ನು ಹೇಳುವಂಥ ಎಲ್ಲ ಶಬ್ದಗಳು ಕೂಡ ರುದ್ರ, ಗಣಪತಿ, ದುರ್ಗೆ ಇವರೆಲ್ಲರನ್ನು ಹೇಳುವ ಶಬ್ದಗಳು ಕೂಡ ವಿಷ್ಣಾವೇವ ಮುಖ್ಯತ್ವಾತ್, ವಿಷ್ಣುವಿನಲ್ಲೇ ಮುಖ್ಯವಾಗಿ ಪ್ರಯೋಗ ಕಾಣುತ್ತವೆ. ಈ ಅಭಿಪ್ರಾಯದಿಂದ ತತ್ರ ಶ್ರುತಿಮಾಹ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಶ್ರುತಿಯನ್ನು ಕೂಡ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂಬೈ ವಿಷ್ಣು ಪರಮಂ ಉದಾಹರಂತಿ ಇತಿ ಬಾಲ್ಯವೇಯ ಶ್ರುತಿ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಎಲ್ಲ ನಾಮಗಳು ಕೂಡ ಯಾರನ್ನ ಪ್ರವೇಶಿಸ್ತಾವೋ ಯಮಾವಿಶಂತಿ, ತಂಬೈ ವಿಷ್ಣು ಪರಮಂ ಉದಾಹರಂತಿ, ಅವನನ್ನೇ ಆ ವಿಷ್ಣುವನ್ನೇ ಪರಮ ಸರ್ವೋತ್ತಮ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅವನಿಗೆ ವಿಷ್ಣು ಅಂತ ಯಾಕೆ ಹೇಳ್ತಾರೆ ಅಂದರೆ, ವಿಶಂತಿ ಯಸ್ಮಿನ್ ಸರ್ವಾಣಿ ನಾಮಾನಿ ವಿಶಂತಿ ಸಹ ವಿಷ್ಣು ಅಂತ ಹೀಗೆ ಅದಕ್ಕೆ ಅರ್ಥ. ವಿಷ್ಣು ಶಬ್ದಕ್ಕೆ ಅದೊಂದು ಅರ್ಥನೇ ತೋರಿಸ್ತಾ ಇದ್ದಾರೆ. ಈಗ ನಾವೆಲ್ಲ ಅನೇಕ ಕಡೆ ನೋಡಿರುವಂತೆ ವಿಶತಿ ಇತಿ ವಿಷ್ಣು, ಜಗತ್ತಿನೊಳಗೆ ಪ್ರವೇಶ ಮಾಡಿರುವವನು, ಜಗತ್ತಿನೊಳಗೆ ಎಲ್ಲ ಕಡೆ ವ್ಯಾಪ್ತನಾಗಿರುವವನು ವಿಷ್ಣು. ಇಲ್ಲಿ ಎಂ ಸರ್ವಾಣಿ ನಾಮಾನಿ ವಿಶಂತಿ ಸಹ ವಿಷ್ಣು. ವಿಶತಿ ಇತಿ ವಿಷ್ಣು ಅಂತ ಹೇಳಿದಾಗ ಕರ್ತೃರ್ಥದಲ್ಲಿ ವಿಷ್ಣು ಶಬ್ದ ಅದು. ಇಲ್ಲಿ ಎಂ ನಾಮಾನಿ ವಿಶಂತಿ ಅಂತ ಹೇಳಿದಾಗ ಕರ್ಮಾರ್ಥದಲ್ಲಿ, ಅದನ್ನೇ ಕರ್ಮಣಿ ಪ್ರಯೋಗದಲ್ಲೂ ಹೇಳ್ತಾರೆ. ವಿಷ್ಯತೆ ನಾಮಭಿಹಿ ಸರ್ವೈಹಿ ನಾಮಭಿಹಿ ಯಾ ವಿಷ್ಯತೆ ಸೇವ ವಿಷ್ಣು ಅಂತ ಹೀಗೆ ಕರ್ಮಾರ್ಥದಲ್ಲಿ ಇಲ್ಲಿ ವಿಷ್ಣು ಅನ್ನೋ ಶಬ್ದ ನಿಷ್ಪನ್ನ ಆಗಿದೆ. ಇದು ಬಾಲ್ಯವೇ ಶ್ರುತಿ. ಹೀಗೆ ಬಾಲ್ಯವೇ ಶ್ರುತಿ ಇರುವುದರಿಂದ ವಿಷ್ಣುವನ್ನೇ ಹೇಳಬೇಕು. ಸರ್ವಾಣಿ ನಾಮಾನಿ ರುದ್ರಾದಿ ಜಗತಿ ಮುಖ್ಯತಃ ನ ಸಂತಿ ಯತಃ ಅತಃ ವಿಷ್ಣುಯಿತರಸ್ಯ ಜಗತಃ ಸರ್ವಂ ನಾಮ ಪ್ರವೃತ್ತಿ ಮತ್ತು ಉತ್ಪತ್ತಿ ಮತ್ತು ತರ್ಹಿ. ಇಲ್ಲಿ ಅದಕ್ಕೆ ಸ್ಪಷ್ಟೀಕರಣ ಏನು ಅಂದರೆ, ಸರ್ವಾಣಿ ನಾಮಾನಿ, ಉಳಿದೆಲ್ಲ ನಾಮಗಳೇನಿವೆ ಅವು ರುದ್ರಾದಿ ಜಗತ್ತಿನಲ್ಲಿ ವಾಚಕವಾಗಿವೆ, ನಾವು ಅದನ್ನು ಕಂಡಿದ್ದೇವೆ. ಆದರೆ ಮುಖ್ಯತಃ ನಸಂತಿ, ಮುಖ್ಯವಾಗಿ ಅವ್ರು ಯಾರಿಗೂ ಅದು ವಾಚಕ ಅಲ್ಲ. ಯಾಕೆಂದರೆ ಯತಃ ವಿಷ್ಣುಯಿತರಸ್ಯ ಜಗತಃ, ವಿಷ್ಣುವಿಗಿಂತ ಭಿನ್ನವಾದ ಜಗತ್ತಿಗೆ ಆ ಬಂದಿರುವಂಥ ಆ ಸರ್ವ ಶಬ್ದವೂ ಏನಿದೆ, ಸರ್ವಂ ನಾಮ ಪ್ರವೃತ್ತಿ ನಿಮಿತ್ತ ಉತ್ಪತ್ತಿ ಮತ, ಆ ನಾಮದ ಪ್ರವೃತ್ತಿ ನಿಮಿತ್ತ ಆಯಾ ಶಬ್ದದಿಂದ ಅವರು ವಾಚ್ಯರು ಇಲ್ಲ ಅಂತಲ್ಲ. ರುದ್ರ ಎಂಬ ಶಬ್ದದಿಂದ ರುದ್ರವಾಚ್ಯ, ಹೀಗೆ ಉಳಿದವರೆಲ್ಲರೂ ಕೂಡ ವಾಚ್ಯರು ಆಗ್ತಾರೆ, ಆಗೋದಿಲ್ಲ ಅಂತಲ್ಲ. ಆದರೆ ಆಯಾ ಆ ನಾಮದ ಪ್ರವೃತ್ತಿ ನಿಮಿತ್ತ ಅವರಲ್ಲಿ ಬಂದಿರುವುದು, ಅದು ಆ ಪ್ರವೃತ್ತಿ ನಿಮಿತ್ತ
ಅದರ ಆ ಗುಣ ಅನ್ನೋದು ಉತ್ಪತ್ತಿಮತ್ತಾಗಿದೆ. ಉತ್ಪತ್ತಿಮತ್ತಾಗಿರುವುದು ಅಂದರೆ ಭಗವಂತನಿಂದ ಕೊಡಲ್ಪಟ್ಟದ್ದು ಅಂತ ಅದರ ಅರ್ಥ. ಅದೇನು ಯಾವುದೋ ಒಂದು ಟಿಪ್ಪಣಿಯಲ್ಲಿದೆ, ಅದು ನನಗೆ ಎಲ್ಲಿ ಅಂತ ನೆನಪಿಗೆ ಬರ್ತಿಲ್ಲ. ಉತ್ಪತ್ತಿಮತ್ ಅಂದರೆ ಹುಟ್ಟಿರುವುದು ಅಂತ ಅರ್ಥ. ಹುಟ್ಟಿರುವುದು ಅಂದರೆ ಭಗವಂತನ ಇಚ್ಛೆಯಿಂದ ಹುಟ್ಟಿರೋದು. ಭಗವಂತನಲ್ಲಿ ಅದು ಮಾತ್ರ ಹುಟ್ಟಿರುವುದಲ್ಲ, ಅದು ಅನಾದಿ ಕಾಲದಿಂದಲೂ ಇದ್ದೇ ಇದೆ ಅಂತ ತಾತ್ಪರ್ಯ ಆಗ್ತದೆ. ತರ್ಹಿ ಕಸ್ಮಿನ್ ಸ್ಥಾನೆ ಮುಖ್ಯತಃ, ಹಾಗಾದರೆ ಅವು ಯಾರಲ್ಲಿ ಮುಖ್ಯ? ಉಳಿದವರಲ್ಲಿ ಅಮುಖ್ಯ ಅವು ಪ್ರವೃತ್ತಿ ನಿಮಿತ್ತಗಳು. ಯಾರಲ್ಲಿ ಅಮುಖ್ಯ ಅದು? ಕಸ್ಮಿನ್ ಸ್ಥಾನೆ ಮುಖ್ಯತಃ ಸರ್ವಾಣಿ ನಾಮಾನಿ ಎಂ ಮುಖ್ಯತೋ ವಾಚಕತ್ವೇನ ವಿಶಂತಿ. ಯಾರನ್ನು ನಾವು ಮುಖ್ಯವಾಗಿ ಹೇಳ್ತವೆ? ತಮ್ ಅಪರಿಚ್ಛಿನ್ನ ಪ್ರವೃತ್ತಿ ನಿಮಿತ್ತಂ, ಯಾರನ್ನ ಮುಖ್ಯವಾಗಿ ಹೇಳ್ತಾವೋ ಅವನಲ್ಲಿ ಆ ಪ್ರವೃತ್ತಿ ನಿಮಿತ್ತ ಅನ್ನೋದು ಅಪರಿಚ್ಛಿನ್ನವಾಗಿದೆ. ಅಂದರೆ ಯಾವುದೋ ದೇಶದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಅದು ಬಂದದ್ದಲ್ಲ, ಯಾರೋ ಒಬ್ಬರಿಂದ ಬಂದದ್ದಲ್ಲ, ನಡುವೆ ಅದಕ್ಕೆ ವಿಚ್ಛೇದವೂ ಇಲ್ಲ. ಆ ಪ್ರವೃತ್ತಿ ನಿಮಿತ್ತ ಅನ್ನೋದು ಅಪರಿಚ್ಛಿನ್ನವಾಗಿದೆ. ಅಪರಿಚ್ಛಿನ್ನವಾಗಿರುವುದು ಅಂದರೆ ಕಾಲತಃ, ದೇಶತಃ ಮತ್ತು ಗುಣತಃ ಅದಕ್ಕೆ ಪರಿಚ್ಛೇದ, ಮಿತಿ, ಸೀಮಿತತೆ ಅನ್ನೋದಿಲ್ಲ. ಉದಾಹರಣೆಗೆ ಪೂರ್ಣವಾದ ಬ್ರಹ್ಮತ್ವ, ಪೂರ್ಣವಾದ ಉಗ್ರತ್ವ, ಪೂರ್ಣವಾದ ದುರ್ಗಿತ್ವ. ತನ್ನೋ ದುರ್ಗಿಹಿ ಪ್ರಚೋದಯಾತ್ ಅಂತಿದೆ. ದುರ್ಗಿಹಿ ಅಂದರೆ ದುರ್ಗಾತ್ ತಾರಯಸೆ ದುರ್ಗೆ, ಎಲ್ಲ ಥರದ ಕಷ್ಟಗಳನ್ನು ನಮಗೆ ಬಂದಿರುವಂಥ ಕಷ್ಟಗಳನ್ನು ಪಾರು ಮಾಡಿಸುವ ವ್ಯಕ್ತಿ ಅಂತ ಅರ್ಥ. ದುರ್ಗಾದೇವಿ ಆಗಲಿ ಇತರರಾಗಲಿ ಕಷ್ಟಗಳನ್ನು ಪಾರು ಮಾಡಿಸಬಹುದು, ಆದರೆ ಸಂಪೂರ್ಣವಾಗಿ ಪಾರು ಮಾಡಿಸುವವನು ಈ ಭಗವಂತ ಅಂತಲೇ ಅದರ ಅರ್ಥ. ಹೀಗೆ ಅಪರಿಚ್ಛಿನ್ನವಾದ ಪ್ರವೃತ್ತಿ ನಿಮಿತ್ತ, ತಮ್ಮ ಅಪರಿಚ್ಛಿನ್ನ ಪ್ರವೃತ್ತಿ ನಿಮಿತ್ತಂ ಅದು ಬಹುರೀಹಿ. ಅಪರಿಚ್ಛಿನ್ನಾನಿ ಪ್ರವೃತ್ತಿ ನಿಮಿತ್ತಾನಿ ಯಶಸಃ ವಿಷ್ಣು ತಮ್ ವದಂತಿ ವಿದ್ವಾಂಸಃ. ವಿದ್ವಾಂಸರು ಅವನನ್ನೇ ಹೀಗೆ ಹೇಳ್ತಾರೆ ಅಂತ ಅದರ ತಾತ್ಪರ್ಯ. ನಾನು ಈಗೇನು ಟೀಕಾವಾಕ್ಯ ಓದಿದೆ ಅದನ್ನು ಓದುವಾಗ ಸ್ವಲ್ಪ ನಡುವೆ ಯಾವುದೋ ಒಂದು ಪೂರ್ವ ಪಕ್ಷ ಇದೆಯೇನೋ ಅನ್ನುವಂತೆ ಓದಿಬಿಟ್ಟೆ. ಯಾಕೆ ಹಾಗೆ ಆಯಿತು ಅಂದರೆ, ವಾಕ್ಯ ತುಂಬ ದೀರ್ಘವಾಗಿರೋದ್ರಿಂದ, ಅದು ನಿನ್ನೆ ಮೊನ್ನೆ ಯಾವಾಗೋ ನಾನು ಪೂರ್ವಾವಲೋಕನ ಮಾಡಿದ್ದಾದ್ರಿಂದ ಮತ್ತೊಂದ್ಸರಿ ಯಾವುದೋ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾನೇನೋ ಅನ್ನುವಂತೆ ಹೇಳಿಬಿಟ್ಟೆ. ವಸ್ತುತಃ ಪ್ರಶ್ನೆ ಏನಿಲ್ಲ ಅಲ್ಲಿ, ಹಿಂದೆ ಹೇಳಿದರೆ ಸ್ಪಷ್ಟೀಕರಣ ಮಾತ್ರ ಇದೆ. ಅದರಿಂದ ನೀವು ಕೂಡ ನಡುವೆ ಯಾವುದೋ ಪೂರ್ವ ಪಕ್ಷದ ಪ್ರಶ್ನೆ ಇದೆ, ಆ ಪೂರ್ವ ಪಕ್ಷದ ಪ್ರಶ್ನಕ್ಕೆ ಇಲ್ಲಿ ಉತ್ತರ ಕೊಡ್ತಿದ್ದಾರೆ ಅಂತ ಹೀಗೆ ಯಾರು ಕೂಡ ಅದನ್ನು ತಿಳ್ಕೊಳ್ಬೇಕಾಗಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಷ್ಟೆ. ಯಥಾ ಸರ್ವನಾಮವತ್ವೇನ ವಿಷ್ಣು ಏವ ಅತ್ರೋಕ್ತಂ ಬ್ರಹ್ಮ ತಥಾ ರುದ್ರಾದೀನಾಮಪಿ ವಿಷ್ಣುವಾದಿ ವಾಚ್ಯತ್ವೇನ ತೇ ಏವ ಅತ್ರ ಉಕ್ತಂ ಬ್ರಹ್ಮ ಕಿಂ ನ ಸ್ಯಾತ್. ಈಗ ನೀವು ತತ್ವವಾದಿಗಳು ವಿಷ್ಣು ಸರ್ವೋತ್ತಮತ್ವವಾದಿಗಳಾದ್ರಿಂದ ಸರ್ವನಾಮವುಳ್ಳವನು ವಿಷ್ಣುವೇ, ಆದ್ದರಿಂದ ಅವನೇ ಇಲ್ಲಿ ಹೇಳಲ್ಪಟ್ಟ ಬ್ರಹ್ಮ. ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಅನ್ನೋದು ಹೇಳಲ್ಪಟ್ಟ ಬ್ರಹ್ಮ ಅವನೇ ಅಂತ ನೀವು ಅಭಿಪ್ರಾಯಪಟ್ರೆ. ಆದರೆ ಹಾಗೇನೆ ಇನ್ನೂ ಇದಕ್ಕೆ ತಿರುವುಮುರುವೂ ಆಗಬಹುದಲ್ಲ, ಇದಕ್ಕೆ ವಿರುದ್ಧವೂ ಆಗಬಹುದು. ಯಾಕೆಂದರೆ ಒಬ್ಬ ರುದ್ರನನ್ನು ತಗೊಳ್ಳೋಣ, ಅವನೇ ವಿಷ್ಣು, ದುರ್ಗಿ, ದಂತಿ ಇತ್ಯಾದಿ ಶಬ್ದಗಳಿಂದ ವಾಚ್ಯ. ಅವನನ್ನೇ ಸರ್ವಶಬ್ದ ವಾಚ್ಯ ಅಂತ ತಿಳ್ಕೊಂಡು ತೇ ಏವ ಆ ರುದ್ರಾದಿಗಳೇ, ನಾನು ರುದ್ರ ಒಬ್ಬನನ್ನು ತಗೊಂಡೆ, ರುದ್ರನೋ ಅಥವಾ ಗಣಪತಿಯೋ ಅಥವಾ ಸೂರ್ಯನೋ, ಹೀಗೆ ಯಾರೋ ಒಬ್ಬರು ಅತ್ರೋಕ್ತಂ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಲ್ಲಿ ಹೇಳಲ್ಪಟ್ಟ ಬ್ರಹ್ಮ ಯಾಕಾಗಿರಬಾರ್ದು? ಬ್ರಹ್ಮ ಕಿಂ ನಸ್ಯುಹು, ತೇ ಅಂತಿರೋದ್ರಿಂದ ಕಿಂ ನಸ್ಯುಹು ಅಂತ ಬಹುವಚನ, ಯಾಕೆ ಆಗಿರಬಾರ್ದು ಅಂತ ಹೀಗೆ ಪ್ರಶ್ನೆ ಬಂದರೆ ಅದಕ್ಕೆ ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯೇ ಅಂತ ಋಗ್ವೇದದ ಮಾತನ್ನ ಉದ್ಧರಿಸಿದ್ದಾರೆ. ಅಲ್ಲಿ ನಾಮಧ ಅಂದರೆ ನಾಮಧಾರಕ ಅಂತ ಅರ್ಥ. ಆ ವ್ಯಕ್ತಿಯನ್ನು ಹೇಳೋದು, ಎಲ್ಲರ ನಾಮಗಳನ್ನು ಅವನೇ ಧರಿಸಿದ್ದಾರೆ. ತಂ ಸಂಪ್ರಶ್ನಂ ಭುವನಾಯಂತಿ ಅನ್ಯ ನಾಮಧ ಯಚ್ಛಬ್ದೇನ ವಿಷ್ಣುರಿತಿ ಕುತಃ ಅಸ್ಯ ಸೂಕ್ತಸ್ಯ ವಿಷ್ಣುರಿತಿ ಕುತಃ ಅಸ್ಯ ಸೂಕ್ತಸ್ಯ ಅನ್ಯಪರತ್ವಾದಿತ್ಯತಃ. ಸರಿ, ಯೋ ದೇವಾನಾಂ ನಾಮಧ ಏಕ ಏವ ಅಂತ ಎಲ್ಲರ ನಾಮಗಳನ್ನು ಇವನೇ ಧರಿಸಿದ್ದಾನೆ ಅಂತ ನೀವು ಹೇಳಿದಿರಿ. ಆದರೆ ಯಹ ಎಂಬ ಶಬ್ದದಿಂದ
ವಿಷ್ಣುವನ್ನೇ ಯಾಕೆ ಇಟ್ಕೋಬೇಕು? ಯತ್ ಶಬ್ದದಿಂದ ವಿಷ್ಣು ಐತಿ ಕುತಃ, ವಿಷ್ಣುವನ್ನೇ ತಿಳ್ಕೋಬೇಕು ನಾವು ಯಾಕೆ? ಯಾಕಂದರೆ ಅಸ್ಯ ಸೂಕ್ತಸ್ಯ ಅನ್ಯಪರತ್ವಾತ್, ಈ ಸೂಕ್ತ ಅನ್ನೋದು ಬೇರೆಯವರನ್ನೂ ಹೇಳ್ಬೋದಲ್ಲ ಇತ್ಯತಃ. ಹೀಗೆ ಪ್ರಶ್ನೆ ಬಂದರೆ ಅದಕ್ಕೆ ಮತ್ತೆ ಅಜಸ್ಯ ನಾಭಾವಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವ ಭುವನಾನಿ ತಸ್ಥು ಅಂತ ಇನ್ನೊಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಆ ಇನ್ನೊಂದು ವೇದವಾಕ್ಯ ಅದು ಕೂಡ ಋಗ್ವೇದದಲ್ಲೇ ಬಂದಿರೋದು. 10ನೇ ಮಂಡಲದಲ್ಲೇ 82ನೇ ಸೂಕ್ತ, ಅಲ್ಲೇ 3ನೇ ಮಂತ್ರ 6ನೇ ಮಂತ್ರ ಹೀಗೆ ಬಂದಿದೆ. ಅಲ್ಲಿ ಹಿಂದಿನ ಮಾತಿನಲ್ಲಿ ತಮ್ ಸಂಪ್ರಶ್ನಂ ಭುವನ ಯಂತಿ ಅನ್ಯಾ ಭುವನಾನಿ ಅಂದರೆ ಉಳಿದೆಲ್ಲ ಲೋಕಗಳು ಕೂಡ ತಮ್ ಯಂತಿ ಅವನೊಳಗೆ ಪ್ರವಿಷ್ಟವಾಗಿವೆ ಅಂತ ಹೀಗೆ ಬಂದಿದೆ. ಈ ಮುಂದಿನ ಮಾತು ಕೂಡ ಹಾಗೆ ಹೇಳ್ತಾ ಇದೆ. ಅಜಸ್ಯ ನಾಭಾವಧ್ಯೇಕಮರ್ಪಿತಂ, ಅಜ ಅಂದರೆ ನಾಶರಹಿತನಾದ ವಿಷ್ಣು, ನಾಶರಹಿತನಾದ ಭಗವಂತ. ಅವನಲ್ಲಿ ನಾಭೌ ಅಧಿ, ಅವನ ನಾಭಿಯಲ್ಲಿ ಏಕಮರ್ಪಿತಂ ಏನೋ ಒಂದು ಇಡಲ್ಪಟ್ಟಿದೆ, ಏನೋ ಒಂದು ಇದೆ. ಯಸ್ಮಿನ್ ವಿಶ್ವಭುವನಾನಿ ತಸ್ಥು, ಯಾವ ಆ ನಾಭಿಯಲ್ಲಿ ಇಡಲ್ಪಟ್ಟ ಒಂದು ವಸ್ತು ಇದೆಯಲ್ಲ ಅದರಲ್ಲಿ ಎಲ್ಲ ಭುವನಗಳು ಕೂಡ ಎಲ್ಲ ಲೋಕಗಳು ಕೂಡ ಇವೆ ಅಂತ. ಹೀಗೆ ಇತಿ ವಿಷ್ಣೋರ್ಹಿ ಲಿಂಗಂ, ಇದು ವಿಷ್ಣುವಿನ ಲಿಂಗ, ವಿಷ್ಣುವನ್ನೇ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾರಣವನ್ನು ತೋರಿಸಿದ್ದಾರೆ. ಲಿಂಗ ಅಂದರೆ ಕಾರಣ. ಅಜಸ್ಯನಾಭವು ಅಂತ ಬಂದಿರೋದ್ರಿಂದ ಈ ಹುಟ್ಟದವನ ಹೊಕ್ಕಳಿನಲ್ಲಿ ಒಂದೇನೋ ಇಡಲ್ಪಟ್ಟಿದೆ ಅಂತ ಬಂದಿರೋದ್ರಿಂದ ಹಾಗೆ ಆ ಪದ್ಮವನ್ನು ಧರಿಸಿರುವವನು ವಿಷ್ಣುವೇ ಆಗಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಈ ಮಂತ್ರದಲ್ಲಿ ವಿಷ್ಣುವನ್ನ ಸ್ತುತಿಸಿದ್ದಾರೆ. ಆದ್ದರಿಂದ ಪದ್ಮನಾಭತ್ವ ಅನ್ನುವ ಲಿಂಗವನ್ನು ಹೇಳಿದ್ದಾರೆ. ಆ ಲಿಂಗ ಇರುವುದರಿಂದ ಅಯಂ ವಿಷ್ಣುದೇವ, ಇವನು ವಿಷ್ಣುವೇ ಆಗಬೇಕೆ ಹೊರತು ರುದ್ರಾದಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಮಗೊಂದು ಪ್ರಶ್ನೆ ಬರ್ತದೆ. ಈ ಲಿಂಗದ ಆಧಾರದಿಂದ ಈ ವೇದವಾಕ್ಯಕ್ಕೆ ನೀವು ಬೇರೆ ಅರ್ಥ ಮಾಡ್ತಿದ್ದೀರಲ್ಲ, ವೇದವಾಕ್ಯ ಅಂತ ಅನ್ನೋದು ಹೆಚ್ಚು ಪ್ರಬಲ ಆಗಬೇಕಲ್ಲ, ಆದರೆ ಲಿಂಗವನ್ನೇ ನೀವು ಇಲ್ಲಿ ಪ್ರಬಲ ಅಂತ ತಿಳ್ಕೊತಾ ಇದ್ದೀರಲ್ಲ. ವೇದವಾಕ್ಯಗಳ ವಿಚಾರ ನಾವು ಮಾಡ್ತಾ ಇದ್ದೀವಿ ಈಗ, ಯಾವ ವೇದವಾಕ್ಯಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ. ಆದರೆ ಪದ್ಮನಾಭತ್ವ ಅನ್ನುವ ಲಿಂಗವನ್ನು ಇಟ್ಕೊಂಡು ಆ ಲಿಂಗವನ್ನು ಪ್ರಬಲವಾಗಿ ಭಾವಿಸಿ ಅದರ ಮೂಲಕ ತನ್ನೋ ರುದ್ರ ಪ್ರಚೋದಯ ಇತ್ಯಾದಿ ವೇದವಾಕ್ಯಗಳಿಗೆ ಅನ್ಯಾರ್ಥ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಅಷ್ಟು ಸರಿಯಾಗೋದಿಲ್ವಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನವನ್ನ ಭಾವದೀಪದಲ್ಲಿ ಹೀಗೆ ಹೇಳಿದ್ದಾರೆ, ಅನುವಾದ ಮಾಡ್ಕೊಂಡಿದ್ದಾರೆ ಪ್ರಶ್ನವನ್ನ. ಉಪಕ್ರಮ, ಉಪಸಂಹಾರ, ಲಿಂಗ ಮತ್ತೆ ಶ್ರುತಿ, ಹೀಗೆಲ್ಲ ಅನೇಕ ನಿರ್ಣಾಯಕ ಸಂಗತಿಗಳಿವೆ. ಒಂದು ಅರ್ಥವನ್ನು ಯಾವುದು ಸರಿ ಅರ್ಥ ಅಂತ ತೀರ್ಮಾನ ಮಾಡಲಿಕ್ಕೆ ಕೆಲವು ನಿರ್ಣಾಯಕಗಳನ್ನು ಹೇಳಿದ್ದಾರೆ. ಉಪಕ್ರಮಾದಿ ಲಿಂಗಗಳವು. ಆ ಉಪಕ್ರಮಾದಿ ಲಿಂಗಗಳಲ್ಲಿ ಬಲಿಯೋ ಹಿ ಉತ್ತರೋತ್ತರಂ ಶ್ರುತ್ಯಾದೋ ಪೂರ್ವಂ ತು ಇತ್ಯುಕ್ತೆ ಕಥಂ ಲಿಂಗಾತ್ ನಿರ್ಣಯ. ನನಗೆ ಆ ಶ್ಲೋಕ ಈಗ ಪೂರ್ಣವಾಗಿ ನೆನಪಿಗೆ ಬರ್ತಾ ಇಲ್ಲ, ಟಿಪ್ಪಣಿಯಲ್ಲಿ ಎಲ್ಲಿಯಾದರೂ ಒಂದು ಕಡೆ ಇದ್ದಿರಬಹುದು. ಆದ್ರಿಂದ ಕಥಂ ಲಿಂಗಾತ ನಿರ್ಣಯ, ಲಿಂಗದಿಂದ ನಿರ್ಣಯ ಹೇಗೆ ಮಾಡಬೇಕು? ಲಿಂಗಕ್ಕಿಂತ ಶ್ರುತಿಯೇ ಅಂತ ಪ್ರಬಲ ಆಗಬೇಕಲ್ಲ. ಲಿಂಗ ಅಂದ್ರೆ ಅದು ಅನುಮಾನ ರೂಪವಾದದ್ದು, ಯುಕ್ತಿ ರೂಪವಾದದ್ದು. ಯುಕ್ತಿ ರೂಪವಾದಂತಹ ಲಿಂಗದಿಂದ ಅರ್ಥ ಹೇಗೆ ತೀರ್ಮಾನ ಮಾಡ್ತೀರಿ ಅಂತ ಹೀಗೊಂದು ಪ್ರಶ್ನೆ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಉತ್ಸರ್ಗತೋ ಲಿಂಗಾತ್ ಶ್ರುತೇ ಪ್ರಾಬಲ್ಯೇಪಿ ಅಂತ ಟೀಕಾವಾಕ್ಯ ಇದೆ. ವಾಸ್ತವಿಕವಾಗಿ ಲಿಂಗಕ್ಕಿಂತ ಶ್ರುತಿಯೇ ಪ್ರಬಲ. ಲಿಂಗ ಅಂದರೆ ಯುಕ್ತಿಗಿಂತ ಶ್ರುತಿಯೇ ಪ್ರಬಲ. ಇದು ಹೇಗೆ? ಉತ್ಸರ್ಗತಃ, ಸಾಮಾನ್ಯವಾಗಿ ಹೀಗೆ ನಿಯಮ, ಸ್ವಾಭಾವಿಕವಾಗಿ ಹೀಗೆ ನಿಯಮ. ಆದರೂ ಕೆಲವು ಕಡೆ ನಿರವಕಾಶ ಲಿಂಗೇನ ಸಾವಕಾಶ ವಿಶ್ವಕರ್ಮ ಶ್ರುತೇ ಬಾಧ ಸಂಭವಾತ್ ಇದು ಭಾವ. ಈ ಲಿಂಗ ಅಂತನ್ನೋದು ನಿರವಕಾಶ. ಇಲ್ಲಿ ಈ ಪದ್ಮನಾಭತ್ವ ಅನ್ನೋ ಲಿಂಗವನ್ನು ಹೇಳಿದ್ವಲ್ಲ, ಇದನ್ನು ನೀವು ಏನು ಮಾಡಿದ್ರು ಇತರ ದೇವತೆಗಳಲ್ಲಿ ಹೊಂದಿಸ್ಲಿಕ್ಕೆ ಬರೋದಿಲ್ಲ. ಆದರೆ ಆ ವಿಶ್ವಕರ್ಮ ಶ್ರುತಿ, ಬೇರೆ ಬೇರೆ ದೇವತೆಗಳನ್ನು ಹೇಳುವಂಥ ಆ ಶ್ರುತಿಗೆ ವಿಶ್ವಕರ್ಮ ಶ್ರುತಿ ಅಂತ ಹೆಸರು. ಈಗ ಇದನ್ನ
ಈ ವಾಕ್ಯಾರ್ಥ ಮಂಜರಿಗೆ ಅನುಸಾರವಾಗಿ ಆ ಲಿಂಗ ಮತ್ತು ಶ್ರುತಿ ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ಶ್ಲೋಕ ಇದೆ, ಅದನ್ನು ನೋಡೋಣ. ಶ್ರುತಿರ್ಲಿಂಗಂ ಸಮಾಖ್ಯಾಚ ವಾಕ್ಯಂ ಪ್ರಕರಣಂ ತಥಾ ಪೂರ್ವಂ ಪೂರ್ವಂ ಬಲೀಯಃ ಇತಿ ಶ್ರುತಿತಃ ಲಿಂಗಸ್ಯ ದುರ್ಬಲತ್ವಾವಗಮಾತ್ ಕಥಂ ತೇನ ನಿರ್ಣಯಃ ಅಂತ ಇದು ವಾಕ್ಯಾರ್ಥ ಮಂಜರಿಯಲ್ಲಿ ಸ್ಪಷ್ಟವಾಗಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಶ್ರುತಿ, ಆಮೇಲೆ ಲಿಂಗ, ಆಮೇಲೆ ಸಮಾಖ್ಯ ಅಂದರೆ ಸಮಾನ ವಿಷಯಕವಾದ ಮತ್ತೊಂದು ಪ್ರಮಾಣ. ಹೀಗೆ ನಿರ್ಣಾಯಕಗಳನ್ನೇ ಪಟ್ಟಿ ಮಾಡಿದ್ದಾರೆ. ಆದ್ರಿಂದ ಮೊದಲಲ್ಲಿ ಶ್ರುತಿ ಬಂದಿರೋದ್ರಿಂದ ಪೂರ್ವಂ ಪೂರ್ವಂ ಬಲೀಯ, ಇವುಗಳಲ್ಲಿ ಮೊದಲಿದ್ದದ್ದು ಬಲಿಷ್ಠ ಅಂತ ಬಂದಿರೋದ್ರಿಂದ ಶ್ರುತಿಗಿಂತ ಲಿಂಗ ಅಂತ ದುರ್ಬಲ ಆಗಬೇಕು. ಅದರಿಂದ ಕಥಂ ತೇನ ನಿರ್ಣಯ, ಅಂಥ ಲಿಂಗದಿಂದ ಇದನ್ನು ಹೇಗೆ ತೀರ್ಮಾನ ಮಾಡ್ತೀರಿ ಅಂತ ಪ್ರಶ್ನಕ್ಕೆ ಉತ್ಸರ್ಗತಃ ಅಂತ ಹೀಗೆ ಬಂದಿದೆ. ಉತ್ಸರ್ಗತಃ ಅಂದರೆ ಸ್ವಭಾವತಃ, ಸ್ವಾಭಾವಿಕವಾಗಿ ಶ್ರುತಿಯೇ ಪ್ರಬಲ ಇರಬಹುದು. ಆದರೆ ಇಲ್ಲಿ ಲಿಂಗ ಅಂತನ್ನೋದು ನಿರವಕಾಶವಾಗಿದೆ, ನಿರವಕಾಶ ಲಿಂಗೇನ ಅಂತ ಹೀಗೆ ಅದಕ್ಕೆ ಅರ್ಥ ಹೇಳಿದ್ದಾರೆ. ನಾಮಾನಿ ಸರ್ವಾಣಿ ಇತ್ಯುಕ್ತ್ಯ ಭಗವತಿ ಅವಕಾಶೋ ಯುಕ್ತ. ಈ ಶ್ರುತಿ ಅಂತನ್ನೋದು ಸಾವಕಾಶವಾಗಿದೆ, ವಿಶ್ವಕರ್ಮ ಶ್ರುತಿ ಅಂತನ್ನೋದು ಸಾವಕಾಶ ಆಗಿದೆ ಅಂತ ಬಂತು. ಯಾಕೆ ಸಾವಕಾಶ ಆಗಿದೆ ಅಂದರೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತ ಬಂದಿರೋದ್ರಿಂದ ವಿಶ್ವಕರ್ಮ ಶ್ರುತಿಯನ್ನಾಗಲಿ ಬೇರೆ ಯಾವುದೇ ಶ್ರುತಿಯನ್ನಾಗಲಿ ಭಗವಂತನಲ್ಲಿ ನಾವು ಅದನ್ನು ಹೊಂದಿಸಬಹುದು. ಆದರೆ ಈ ಲಿಂಗವನ್ನು ಮಾತ್ರ, ಪದ್ಮನಾಭತ್ವ ಅನ್ನುವ ಲಿಂಗವನ್ನು ಮಾತ್ರ ವಿಷ್ಣುವನ್ನು ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಹೊಂದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ಅರ್ಥ. ನಿರವಕಾಶ ಲಿಂಗೇನ ಸಾವಕಾಶ ವಿಶ್ವಕರ್ಮ ಶ್ರುತೇ ಬಾಧ. ನಿರವಕಾಶವಾದ ಲಿಂಗದಿಂದ ಸಾವಕಾಶವಾದಂತಹ ಶ್ರುತಿಗೇನೆ ಬಾಧವನ್ನು ಹೇಳಬೇಕು. ಬಾಧ ಅಂದರೆ ಶ್ರುತಿಯನ್ನು ಪೂರ್ಣ ಅಪ್ರಮಾಣ ಅಂತ ಹೇಳಿ ತಳ್ಳಿ ಹಾಕುವುದಲ್ಲ, ಪ್ರತೀತಾರ್ಥ ಪರಿತ್ಯಾಗ ರೂಪ ಇತ್ಯರ್ಥ. ಅದು ವಾಕ್ಯಾರ್ಥ ಮಂಜರಿಯಲ್ಲಿ ಯಾವ ಅರ್ಥವನ್ನು ನೀವು ಹೇಳಲಿಕ್ಕೆ ಹೊರಟಿದ್ದೀರೋ ಆ ಅರ್ಥವನ್ನು ಬಿಡುವುದು ಅಂತ ಇಷ್ಟು ಮಾತ್ರ ಅರ್ಥ ಆಗ್ತದೆ. ಶ್ರುತೇ ಬಾಧ ಸಂಭವಾದಿತಿ ಭಾವ. ಅಲ್ಲಿ ಮುಂದೆ ಮತ್ತೆ ತತ್ವಪ್ರಕಾಶಿಕಾದಲ್ಲಿ ನಾಭ್ಯರ್ಪಿತಂ ಪದ್ಮಾದನ್ಯತ್ ಕಿಂ ನ ಸ್ಯಾತ್. ಇಲ್ಲಿ ನೀವು ತತ್ವವಾದಿಗಳೇನು ಹೇಳಿದ್ರಿ, ಆ ಭಗವಂತನ ಆ ಅಜನ ನಾಭಿಯಲ್ಲಿ ಒಂದು ಏನೋ ಇದೆ, ಅಲ್ಲಿ ಈ ಲೋಕಗಳೆಲ್ಲವೂ ಆ ವಸ್ತುವನ್ನು ಅವಲಂಬಿಸಿಕೊಂಡಿವೆ ಅಂತ ಹೇಳಿದ್ರಿ. ಆದರೆ ನಾಭಿಯಲ್ಲಿ ಇದ್ದದ್ದು ಪದ್ಮವೇ ಯಾಕಾಗಬೇಕು, ಬೇರೆ ಏನಾದರೂ ಯಾಕೆ ಆಗಬಾರ್ದು ಅಂತ ಒಂದು ಪ್ರಶ್ನೆ. ನಚ ಅಂತ ಅಲ್ಲಿ ಮೂಲದಲ್ಲಿ ಬಂದಿದೆ. ನಚ ಪ್ರಸಿದ್ಧಾರ್ಥಂ ವಿನ ಅನ್ಯ ಅರ್ಥ ಯುಜ್ಯತೆ ಅಂತ. ಅದಕ್ಕೆ ಮುಂದೆ ಪ್ರಸಿದ್ಧವಾದ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ತತ್ವ ಪ್ರಕಾಶಿಕದಲ್ಲಿ ಹೀಗಿದೆ, ನಾಭ್ಯರ್ಪಿತ ವಿಶ್ವಾಧಾರ ಪದಾರ್ಥ ಪ್ರಸಿದ್ಧ ಪದ್ಮಾಖ್ಯ ಅರ್ಥಂ ವಿನ ಅನ್ಯ ನೈಯುಜ್ಯತೆ ಇತಿ ಪ್ರಸಿದ್ಧಿ ಬಾಧಾದಿತ್ಯರ್ಥ. ನಾಭಿಯಲ್ಲಿ ಅರ್ಪಿತವಾದದ್ದು, ನಾಭಿಯಲ್ಲಿ ಇಡಲ್ಪಟ್ಟಂಥದ್ದು, ಈ ಜಗತ್ತಿಗೂ ಆಧಾರವಾದಂತಹ ಪದಾರ್ಥ ಒಂದು ವಸ್ತು ಏನಿದೆಯಲ್ಲ, ಅದು ಪ್ರಸಿದ್ಧವಾದ ಪದ್ಮಾಖ್ಯ ಅರ್ಥ, ಪ್ರಸಿದ್ಧವಾದ ಪದ್ಮವೆಂಬ ಅರ್ಥ ಎಲ್ಲ ಪುರಾಣಗಳಲ್ಲೂ ಬಂದಿರೋದು ಆ ಥರ. ಆ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಅದಕ್ಕೆ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಪದ್ಮಾಖ್ಯ ಅರ್ಥಂ ವಿನ ಅನ್ಯ ನೈವಿದ್ಯತೆ, ಅದು ಬಿಟ್ಟು ಬೇರೆ ಯಾವ ಅರ್ಥವೂ ಕೂಡ ಅಲ್ಲಿ ಹೊಂದೋದಿಲ್ಲ. ಹೀಗೆ ಪ್ರಸಿದ್ಧಿಯೇ ಅದಕ್ಕೆ ನಿಮ್ಮ ಅಭಿಪ್ರಾಯಕ್ಕೆ ಬಾಧಕವಾಗಿದೆ. ನಮ್ಮ ಅಭಿಪ್ರಾಯಕ್ಕೆ, ತತ್ವವಾದಿಗಳ ಅಭಿಪ್ರಾಯಕ್ಕೆ ಪ್ರಸಿದ್ಧಿ ಅಂತನ್ನೋದು ಸಹಾಯಕವಾಗಿದೆ. ವಿಶ್ವಕರ್ಮ ಶ್ರುತಿವತ್ ಪದ್ಮನಾಭತ್ವ ಲಿಂಗಂ ಚ ಅನ್ಯಸ್ಯಾಪಿ ಕಿಂ ನ ಸ್ಯಾತ್. ವಿಶ್ವಕರ್ಮ ಶ್ರುತಿ ಏನಿದೆಯಲ್ಲ, ಅದು ಮುಂದೆ ಅದನ್ನು ವಿಶ್ವಕರ್ಮ ಶ್ರುತಿಯನ್ನು ಹೇಳ್ತಾರೆ. ಪರೋ ದಿವಾ ಪರ ಏನ ಪೃಥಿವ್ಯಾ ಪರೋ ಏ ದೇವೇಭಿ ಅಸುರೈರ್ಯದಸ್ತಿ ಅಂತ ವಿಶ್ವಕರ್ಮ ಶ್ರುತಿ ಮುಂದೆ ಹೇಳ್ತಾರೆ. ಅದ್ರ ಬಗ್ಗೆ ಈ ಹಿಂದೆನೂ ಕೂಡ ಸಾವಕಾಶ ವಿಶ್ವಕರ್ಮ ಶ್ರುತಿ ಅಂತ ಬಂತು. ಆ ವಿಶ್ವಕರ್ಮ ಶ್ರುತಿಯನ್ನು ನೀವು ಭಗವಂತನಲ್ಲಿ ಹೊಂದಿಸಿದ್ರಿ. ವಿಶ್ವಕರ್ಮ ಶ್ರುತಿಯನ್ನು ನೀವು ಭಗವಂತನಲ್ಲಿ ಹೊಂದಿಸಿದಂತೆ ಪದ್ಮನಾಭ, ಅದಕ್ಕೆ ವಿಪರೀತವಾಗಿ ನಾವು ಪದ್ಮನಾಭ ಲಿಂಗತ್ವವನ್ನು ಕೂಡ ಬೇರೆಯವ್ರಿಗೆ ಯಾಕೆ ಹೊಂದಿಸಬಾರ್ದು? ನಾಭಿಯಲ್ಲಿ ಅಂತ ಪದ್ಮವನ್ನು ಇಟ್ಕೊಂಡಂಥವನು ಬೇರೆ ದೇವತೆ ಯಾಕೆ ಆಗಬಾರ್ದು? ಕಿಂ ನ ಸ್ಯಾತ್. ನಿಮಗೆ ಬೇಕಾದ ಶ್ರುತಿಯನ್ನು ನೀವು ನಿಮ್ಮ ಅಭಿಪ್ರಾಯಕ್ಕೆ ಹೊಂದಿಸ್ಕೊಂಡಿದ್ದೀರಿ. ಹಾಗೆ ಪದ್ಮನಾಭತ್ವ ಅನ್ನುವ ಲಿಂಗವನ್ನು ಕೂಡ ಇನ್ನೊಬ್ಬರಲ್ಲಿದೆ ಅಂತ ನಾವು ಯಾಕೆ ಹೇಳಬಾರ್ದು? ಇತ್ಯತೋ ವಾ ಆಹ. ಆ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ಹೀಗೂ ನಮಗೆ ಜಿಜ್ಞಾಸೆ ಬರಬಹುದು. ಅದಕ್ಕೆ ನಚ ಅಂತನೋ ಮಾತು ಈ ಎರಡು ಪ್ರಶ್ನೆಗೂ ಉತ್ತರ ಕೊಡ್ತದೆ. ನಾಭಿಯಲ್ಲಿದ್ದದ್ದು ಪದ್ಮವೇ ಯಾಕಾಗಬೇಕು ಅಂತ ಒಂದು ಪ್ರಶ್ನೆ, ನಾಭಿಯಲ್ಲಿದ್ದ ಪದ್ಮವನ್ನು ಹೊಂದಿದವನು ವಿಷ್ಣುವೇ ಯಾಕಾಗಬೇಕು ಅಂತ ಇನ್ನೊಂದು ಪ್ರಶ್ನೆ.
ಇತ್ಯತೋ ವಾ ಈ ಒಂದು ಪ್ರಶ್ನಕ್ಕೂ ಉತ್ತರವಾಗಿ ನಚ ಅನ್ನೋ ಮಾತಿದೆ. ಪದ್ಮನಾಭತ್ವೇನ ಪ್ರಸಿದ್ಧ ಪದಾರ್ಥಂ ಭಗವಂತಂ ವಿನ ಅನ್ಯ ಪದ್ಮನಾಭೋ ನಯುಜ್ಯತೆ. ಪದ್ಮನಾಭ ಎಂಬುದಾಗಿ ಶ್ರುತಿಗಳಲ್ಲಿ ಪ್ರಸಿದ್ಧನಾದವನು ಯಾರು? ಭಗವಂತ ಒಬ್ಬನೇ. ಅಂಥ ಭಗವಂತನನ್ನು ಹೊರತುಪಡಿಸಿ ಅನ್ಯ ಪದ್ಮನಾಭ, ಹೊಕ್ಕಳಲ್ಲಿ ನಾಭಿಯನ್ನು ಇಟ್ಕೊಂಡಂಥವನು ಮತ್ತಾರೂ ಕೂಡ ಇಲ್ಲ ಅಂತ ಹೀಗೆ ಪ್ರಸಿದ್ಧಿ ಇದೆ. ಅದು ನಿಮಗೆ ಬಾಧಕವಾಗಿದೆ ವಿರೋಧಿಗಳಿಗೆ, ನಮಗದು ಪೂರಕವಾಗಿದೆ ಅಂತ ಅದರ ತಾತ್ಪರ್ಯ. ನ ಕೇವಲಂ ಏತತ್ ಶ್ರುತ್ಯುಕ್ತಂ ಬ್ರಹ್ಮ, ಈ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಬ್ರಹ್ಮ, ಈ ಶ್ರುತಿಯಲ್ಲಿ ಹೇಳಲ್ಪಟ್ಟದ್ದು ಪದ್ಮವೇ ಹೊರತು ಬೇರೆ ಯಾವುದೂ ಅಲ್ಲ. ಮತ್ತು ಶ್ರುತಿಯಲ್ಲಿ ವರ್ಣಿತನಾದವನು ಪದ್ಮನಾಭನಾದ ಹರಿಯೇ. ಇದು ಯಾಕೆ? ಪ್ರಸಿದ್ಧ, ಈ ಸ್ಪಷ್ಟವಾದ ಪ್ರಸಿದ್ಧಿ ಇರೋದ್ರಿಂದ. ಪ್ರಸಿದ್ಧಿ ಇರೋದ್ರಿಂದ ಮಾತ್ರ ಅಂತ ಅಲ್ಲ, ನಾವು ಅದಕ್ಕೆ ಸ್ಪಷ್ಟವಾದ ಮಾತನ್ನೇ ಹೇಳ್ತೇವೆ. ಕಿಂತು ತದ್ವಾಚಿತ್ವೇನ ಸ್ಮೃತಿ ಗೃಹೀತತ್ವಾಚ್ಚ, ಅಲ್ಲಿರುವುದು ಪದ್ಮವೇ ಅಂತ ಒಂದು ಸ್ಪಷ್ಟವಾದ ಸ್ಮೃತಿ ಕೂಡ ಇದೆ. ಸ್ಮೃತಿ ಅಂದರೆ ಪುರಾಣ ವಾಕ್ಯ ಅಂತ ಅದರ ತಾತ್ಪರ್ಯ. ಶ್ರುತಿ ಅಂತ ಬಂದರೆ ಅಪೌರುಷೇಯವಾದ ವೇದವಾಕ್ಯ, ಸ್ಮೃತಿ ಅಂತ ಬಂದರೆ ಪುರಾಣ ವಾಕ್ಯ ಅಂತ ಅದರ ತಾತ್ಪರ್ಯ. ಭಾಷ್ಯದಲ್ಲಿ ನಚ ಪ್ರಸಿದ್ಧಾರ್ಥಂ ವಿನ ಅನ್ಯ ಅರ್ಥ ಯುಜ್ಯತೆ, ಪ್ರಸಿದ್ಧವಾದ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಸ್ವೀಕಾರ ಮಾಡುವುದು ಯೋಗ್ಯ ಅಲ್ಲ. ಯಾಕೆಂದರೆ ಅಜಸ್ಯನಾಭಾವಿತಿ ಯಸ್ಯನಾಭೇ ಅಭೂತ್ ಶ್ರುತೇ ಪುಷ್ಕರಂ ಲೋಕಸಾರಂ ಅಂತ ಹೀಗೆ ಇಲ್ಲಿ ಬಂದಿದೆ. ಈ ಅಜಸ್ಯೇತಿ ಅಜಸ್ಯನಾಭೌ ಇತಿ ಶ್ರುತೇ ಇತ್ಯನ್ವಯ. ಅಜಸ್ಯನಾಭೌ ಇತಿ ಅಂತಿದೆಯಲ್ಲ, ಇತಿ ಅಂದರೆ ಅದು ಏನು ಅಂದರೆ ಈ ಸ್ಕಂದ ಪುರಾಣದ ಈ ಮಾತು ಅಜಸ್ಯನಾಭವನ್ನು ವೇದವಾಕ್ಯವನ್ನೇ ಉದ್ಧರಿಸ್ತಾ ಇದೆ. ಅನೇಕ ಕಡೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪು ಬ್ರಹ್ಮಯೇತ್ ಅಂತ ಮಹಾಭಾರತದಲ್ಲಿರೋದ್ರಿಂದ ಇತಿಹಾಸ ಮತ್ತು ಪುರಾಣಗಳು ಅಂದರೆ ಇತಿಹಾಸ ಅಂದರೆ ಭಾರತ ಪಂಚರಾತ್ರಾದಿಗಳು, ಪುರಾಣ ಅಂದರೆ ಭಾಗವತಾದಿಗಳು, ಅವುಗಳ ಮೂಲಕ ವೇದ ವಾಕ್ಯಗಳಿಗೆ ಅರ್ಥ ಹೇಳಬೇಕು, ಅರ್ಥ ತೀರ್ಮಾನಿಸಬೇಕು ಅಂತಿದೆ. ಆದ್ದರಿಂದ ಅಜಸ್ಯನಾಭವ್ ಇತಿ ಅಂದರೆ ಇತಿ ಶ್ರುತೇಹೇ, ಈ ಒಂದು ವೇದವಾಕ್ಯದಿಂದ ಅಂತ ಅಲ್ಲಿ ಅನ್ವಯ ಮಾಡ್ಕೋಬೇಕು. ಲೋಕಸಾರಂ, ಲೋಕವನ್ನು ತನ್ನೊಳಗಿಟ್ಕೊಂಡಂಥ ಆ ಒಂದು ಪುಷ್ಕರ ಅಂದರೆ ಪದ್ಮ ಅಂತ ಇಲ್ಲಿ ಸ್ಪಷ್ಟವಾಗಿದೆ. ಮತ್ತೆ ಆ ಪದ್ಮನಾಭನಾದವನು ಯಾರು ಅಂದರೆ ವಿಷ್ಣು ಅಂತನೂ ಮುಂದೆ ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾಗಿದೆ ಅಂತ ಹೀಗದರ ತಾತ್ಪರ್ಯ. ಇಲ್ಲಿ ಕ್ವಚಿತ್ ವ್ಯಸ್ತಾಹ ಕ್ವಚಿತ್ ಸಮಸ್ತಾಹ ವಿಶ್ವವಿಭೂತಯ ಏನ ಅಸೌ ತಥೋಕ್ತಃ. ಇಲ್ಲಿ ವಿಶ್ವವಿಭೂತಿ ಅಂತ ಹೀಗೆ ಬಂದಿದೆಯಲ್ಲ, ಇದಕ್ಕೆ ವ್ಯಸ್ತಾಹ ಅಂದರೆ ಕ್ವಚಿತ್ ಜಡೇ ಸೃಷ್ಟ್ಯಾದಯ, ಜಡವಾದ ವಸ್ತುಗಳಲ್ಲಿ ಸೃಷ್ಟಿ ಸ್ಥಿತಿ ಪಾಲನೆ ಮತ್ತು ನಿಯಮನ ಮಾತ್ರ, ಈ ನಾಲ್ಕು ಮಾತ್ರ. ಜೀವೇಶು ಅಷ್ಟೌ ಇತ್ಯೇವಂ ರೂಪೇಣ, ಅದು ಚೇತನರಿಗೆ ಮಾತ್ರ ಸೃಷ್ಟಿ ಸ್ಥಿತಿ ಪಾಲನೆ ನಿಯಮನ ಬಂಧ ಮೋಕ್ಷ ಅಜ್ಞಾನ ಜ್ಞಾನ ಹೀಗೆ 8 ಕೂಡ ಇಟ್ಕೋಬೇಕು. ಸೃಷ್ಟಿಯಾದಿ 8ರಲ್ಲಿ ಜಡಗಳಿಗೆ 4 ಮತ್ತು ಚೇತನಗಳಿಗೆ 8 ಕೂಡ ಇಟ್ಕೋಬೇಕು. ಇದೇ ವ್ಯಸ್ತ ಮತ್ತು ಸಮಸ್ತ ಅನ್ನೋ ಮಾತಿಗೆ ಅಂತ ಅದರ ತಾತ್ಪರ್ಯ. ನಾನು ಈ ಹಿಂದೆ ಬಂದಾಗ ವಿಭೂತಿ ಅಂತ ಅನ್ನೋದಕ್ಕೆ ಭಗವಂತನ ವಿಶಿಷ್ಟ ರೂಪಗಳು ಅಂತ ಅರ್ಥ ಹೇಳಿದ್ದೆ. ಅದು ಎಲ್ಲಿಯಾದರೂ ಓದಿದ್ನೋ ಅಥವಾ ಆಕಸ್ಮಿಕವಾಗಿ ನನಗೆ ಏನೋ ಹೊಳೆದದ್ದನ್ನು ಹೇಳಿದ್ದೆ. ನಾನು ಹೇಳಿದ ಅರ್ಥ ತಪ್ಪಲ್ಲದೆ ಇರಬಹುದು, ಆದರೂ ಭಾಗವತ ತಾತ್ಪರ್ಯ ಇತ್ಯಾದಿಗಳಲ್ಲಿ ಹೆಚ್ಚು ಸಮರ್ಥನೆ ಪಡೆದಂತಹ ಅರ್ಥ ಈಗ ರಾಘವೇಂದ್ರ ಸ್ವಾಮಿ ಹೇಳ್ತಾ ಇರೋದು. ಇದನ್ನು ನೀವು ಎಲ್ಲ ಶ್ರೋತೃಗಳು ಕೂಡ ಅನುಸಂಧಾನ ಮಾಡಬೇಕು. ಈ ಲಿಂಗದಿಂದಲೇ ಶ್ರುತಿಗೆ ಬೇರೆ ಅರ್ಥವನ್ನು ಹೇಳುವುದೇನಿದೆ ಅದನ್ನು ಇಂಥ ಒಂದು ನ್ಯಾಯವನ್ನು ತದ್ಧರ್ಮೋಪದೇಶ ಅನ್ನೋಲ್ಲಿ ಮುಂದೆ ಹೇಳ್ತೇವೆ ಅಂತಿದೆ. ಅದನ್ನೆಲ್ಲರೂ ಕೂಡ ಗುರ್ತು ಮಾಡ್ಕೊಳ್ಬೇಕು. ಶ್ರುತಿ ಬಾಧೇಚ ತದ್ಯುಕ್ತ ವಿಶ್ವಕರ್ಮ ಸೂಕ್ತ ರೂಪ ಪ್ರಕರಣಸ್ಯಾಪಿ ಬಾಧ ಸಿದ್ಧತೆ. ಶ್ರುತಿಗೆ ಹಾಗೆ ಬಾಧ ಹೇಳಿದರೆ ಅಲ್ಲಿ ಬಂದಿರುವಂಥ ಪ್ರಕರಣ ಅಂದರೆ ಒಂದು ನಿರ್ದಿಷ್ಟವಾದ ಭಾಗ. ಶ್ರುತಿಗೆ ಬಾಧ ಬಂದಾಗ ಆ ಶ್ರುತಿಯನ್ನು ಅವಲಂಬಿಸಿರುವಂಥ ಆ ಭಾಗಕ್ಕೂ ಕೂಡ ಬಾಧ ಬರ್ತದೆ. ಬಾಧ ಬರೋದು ಅಂದರೆ ಬೇರೆ ಅರ್ಥವನ್ನು ಹೇಳಬೇಕಾಗ್ತದೆ. ಜ್ಯೋತಿಶ್ಚರಣೆ ಇತ್ಯತ್ರ ವಕ್ಷ್ಯಮಾಣ ನ್ಯಾಯನೇ ಇತಿ ಭಾವ. ಜ್ಯೋತಿಶ್ಚರಣಾಭಿಧಾನಾತ್ ಇತ್ಯಾದಿ ಸೂತ್ರಗಳಲ್ಲಿ ಪ್ರಾಯ ಈ ವಿಷಯ ಬರ್ತದೆ. ಹೇಗೆ ಲಿಂಗ ಅಂತನ್ನೋದು ಶ್ರುತಿಗೆ ಬಾಧಕ ಆಗ್ತದೆ ಅನ್ನೋದನ್ನು ಅಲ್ಲಿ ನಾವು ಸ್ಪಷ್ಟಪಡಿಸ್ತೇವೆ. ಅದೊಂದು ವಿಷಯ ಗಮನದಲ್ಲಿರಲಿ. ಮುಂದೆ ಅದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾವು ಅಲ್ಲೇ ನೋಡ್ತೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.